ಬಿದ್ರು ಕಳ್ಳೆ ತಗೊಂಬಂದು 3-4 ದಿನ ಆಗ್ಬಿಟ್ಟಿತ್ತು, ಬಲ್ತೋಗ್ತಾಯಿತ್ತು. ಹಾಗಾಗಿ ಎಲ್ಲ ಉತ್ತರಿಸಿಟ್ಟಿದ್ದೀನಿ ಇವಾಗ. ಸೊ ನೆನೆಸ್ಬೇಕು. ಎಲ್ಲರೂ ತುಂಬ ಸಣ್ಣದಾಗಿ ಕಟ್ ಮಾಡ್ತಾರೆ, ನನಗೆ ಬಾಯಿಗೆ ಸಿಗೋಂಗಿರ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಸಾಂಬಾರು. ಅದೇ ನನಗೆ ಈ ಥರ ಇಷ್ಟ, ಅದಕ್ಕೆ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೆನೆಸೋಕೆ ಇಡಬೇಕು ಇದನ್ನು. ಒಂದಿನ ಪೂರ್ತಿ ನೆನೆಸಿ ನಾಳೆ ಸಾಂಬಾರು ಮಾಡೋಣ ಅಂತ. ಒಣಕಾಳೆಲ್ಲ ಸ್ವಲ್ಪ ನೆನೆಸಿಡ್ಬೇಕು ಇದ್ರ ಜೊತೆಗೆ. ಸೊ ಸಾಂಬಾರು ಮಾಡೋದಕ್ಕೆ ಹುಳಿ ಸಾಂಬಾರು ಮಾಡೋದು ಚೆನ್ನಾಗಿರುತ್ತೆ, ಬಿದ್ರು ಕಳ್ಳೆ ಸಾಂಬಾರು ಅಂತ. ಹೊರಗಡೆ ಕಾಲಿಟ್ಟಿಲ್ಲ, ನನ್ನ ಗಾಡಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಎಲ್ಲ ಹೋದ್ನೋ ಎತ್ಕೊಂಡು ಏನೋ ಗೊತ್ತಾಯ್ತಲ್ಲ. ಹಳೆ ಗಾಡಿ ರಿಪೇರಿಲಿದೆ ಅಂತ ಗೊತ್ತು, ಹೊಸ ಗಾಡಿನ ಈ ಗಾಡಿ ಫಿಟ್ ಮಾಡ್ಕೊತಿದ್ದೆ ವೀಲ್ ಚೇರ್ಗೆ, ಆ ಗಾಡಿನೇ ಓದ್ಕೊಂಡು ಹೋಗ್ಬಿಟ್ಟವನೆ. ಈಗ ಏನು ಮಾಡಬೇಕೋ ಗೊತ್ತಾಯ್ತಾ ಇಲ್ಲ. ಕಾರ್ಗೆ ಹಾಕ್ಕೊಂಡು ಅದು ಎತ್ಕೊಂಡೋಗಿರೋದು. ನಾನು ಸ್ನಾನ ಮಾಡೋವಂಥ ಚೇರು ಪೂರ್ತಿ ಹಾಳಾಗಿತ್ತು, ಹಂಗಾಗಿ ಈ ಚೇರ್ನ ತರಿಸ್ದೆ. 3200 ರೂಪಾಯಿ ತಗೊಂಡ್ರು ನನಗೆ. ಸೊ ನಾನು ಸ್ನಾನ ಮಾಡೋದು ಚೇರ್ ತಗೊಂಡ್ರು ಏನಿಲ್ಲ ಅಂದರು, ಇವಾಗ 7th ಇಯರ್ ರನ್ನಿಂಗ್ ಇದೆ. ಸೊ ಇಷ್ಟು ವರ್ಷ ಬಾಳಿಕೆ ಬಂದಿದ್ದೆ ಹೆಚ್ಚು ನನ್ನ ವೆಯ್ಟಿಗೆ, ಯಾಕಂದರೆ ಸ್ವಲ್ಪ ವೆಯ್ಟ್ ಆಗ್ತಾಯಿದ್ದೀನಿ ಇವಾಗ. ಆಮೇಲೆ ಒಂದು ನಟ್ ಕಳೆದೋಗ್ಬಿಟ್ಟಿತ್ತು ನಂದು ವೀಲ್ ಚೇರು ಅಲ್ಲ, ಸ್ನಾನ ಮಾಡೋ ಚೇರ್ ಒಳಗಡೆ. ಹಂಗಾಗಿ ಅದು ಲೂಸಾಗಿ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ. ಆಮೇಲೆ ಕೆಳಗಡೆ ಹೈಟು ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದು ವೆಯ್ಟ್ಗೆ ಏನಾಗಿದೆ, ಒಂದು ಸಾರಿ ದಾವಣಗೆರೆ ಪಾದಯಾತ್ರೆಗೆ ಹೋಗಿದ್ವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಅದು ಇದು ವೆಯ್ಟ್ ಹಾಕಿ ಅಲ್ಲಿ ಇಲ್ಲಿ ಕುಕ್ಕಿ ಮಾಡಿ ಎಲ್ಲ ಏನೋ ಆಗ್ಬಿಟ್ಟಿತ್ತು ಪ್ರಾಬ್ಲಮ್. ಸೊ ಹಂಗಾಗಿ ಅದು ಹೈಟ್ ಅಡ್ಜಸ್ಟ್ ಮಾಡ್ತೀವಲ್ಲ, ಅಲ್ಲಿ ಲೂಸಾಗಿ ಒಂದಿನ ಒಂದು ಕಾಲು ಆ ಕಡೆಗೆ ಹೋಗ್ಬಿಟ್ಟಿತ್ತು. ನಮ್ಮ ಪೂರ್ವಿ ಇದ್ದಿದ್ದು ಅವತ್ತು ಬಚಾವಾಗಿದ್ದೀನಿ, ಜಸ್ಟ್ ಮಿಸ್ಸಲ್ಲಿ ಬಿದ್ದೋಗ್ಬಿಡ್ತಾಯಿದ್ದೆ ಅವತ್ತು. ಹಂಗಾಗಿ ಕಷ್ಟನೋ ಸುಖನೋ ಇರಪ್ಪ, ಒಂದು ಚೇರ್ ತೆಗೆಸ್ಕೊಬಿಟ್ರೆ ಒಳ್ಳೆಯದು, ಚೇರ್ ತೊಗೊಂಡ್ರೆ ಅಂತೇಳ್ಬಿಟ್ಟು ಪಾಪ 3200 ರೂಪಾಯಿ ಕೊಟ್ಟರು. ಆಮೇಲೆ ಆನ್ಲೈನಲ್ಲೂ ಇರ್ತವೆ, ಬಟ್ ಅದು ಗ್ಯಾರಂಟಿ ಮೇಲೆ ತಗೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲೊಂದು ರಿಹ್ಯಾಬ್ ಅಂತ ಒಂದು ಇದಿದೆ, ಇವ್ರದ್ದೊಂದು ಶಾಪೇ ಇದೆ, ವೀಲ್ ಚೇರು ಇದೆಲ್ಲ. ಒಂದು ಸಾರಿ ನಾನು ವೀಡಿಯೋದಲ್ಲಿ ಹಾಕಿದ್ದೆ ಅವ್ರ ಬಗ್ಗೆ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಚೇರ್ ಅವಶ್ಯಕತೆ ಇದ್ದರೆ, ಅಂದರೆ ಒಂದಷ್ಟು ಜನ ವಯಸ್ಸಾಗಿರೋರೆಲ್ಲ ಇರ್ತಾರೆ, ಅವ್ರ ಚೇರ್ ಮೇಲೆ ಸ್ನಾನ ಮಾಡೋಕ್ಕಾಗೋದು, ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಅವ್ರ ನಂಬರ್ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಬೇಕಾದರೆ. ಅದು ಇಲ್ಲೇ ನಿಯರ್ ಬೈ 8ನೇ ಮೈಲಿ ಇದಕ್ಕೆ ಬರುತ್ತೆ. ಸೊ ನೀವು ತೊಗೋಬೋದು. ಅವರ ಕಾಂಟ್ಯಾಕ್ಟ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಪೂರ್ವಿನ ಮಠದಿಂದ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರೋವಂಥ ಟೈಮಲ್ಲಿ ಬಿದ್ರು ಕಳ್ಳೆ ನೋಡ್ದಲ್ಲೆಲ್ಲೋ. ಸೊ ತುಂಬ ವರ್ಷಗಳಾದಮೇಲೆ ತಗೊಳ್ಳೋಣ ಅಂತ ಅನಿಸ್ತು. ಬಿದ್ರು ಕಳ್ಳೆ ತಗೊಂಬಂದು 3-4 ದಿನ ಆಗ್ಬಿಟ್ಟಿತ್ತು, ಬಲ್ತೋಗ್ತಾಯಿತ್ತು. ಹಾಗಾಗಿ ಎಲ್ಲ ಉತ್ತರಿಸಿಟ್ಟಿದ್ದೀನಿ ಇವಾಗ. ಸೊ ನೆನೆಸ್ಬೇಕು. ಎಲ್ಲರೂ ತುಂಬ ಸಣ್ಣದಾಗಿ ಕಟ್ ಮಾಡ್ತಾರೆ, ನನಗೆ ಬಾಯಿಗೆ ಸಿಗೋಂಗಿರ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಸಾಂಬಾರು. ಅದೇ ನನಗೆ ಈ ಥರ ಇಷ್ಟ, ಅದಕ್ಕೆ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೆನೆಸೋಕೆ ಇಡಬೇಕು ಇದನ್ನು. ಒಂದಿನ ಪೂರ್ತಿ ನೆನೆಸಿ ನಾಳೆ ಸಾಂಬಾರು ಮಾಡೋಣ ಅಂತ. ಒಣಕಾಳೆಲ್ಲ ಸ್ವಲ್ಪ ನೆನೆಸಿಡ್ಬೇಕು ಇದ್ರ ಜೊತೆಗೆ. ಸೊ ಸಾಂಬಾರು ಮಾಡೋದಕ್ಕೆ ಹುಳಿ ಸಾಂಬಾರು ಮಾಡೋದು ಚೆನ್ನಾಗಿರುತ್ತೆ, ಬಿದ್ರು ಕಳ್ಳೆ ಸಾಂಬಾರು ಅಂತ. ಸೊ ಎಷ್ಟೋ ವರ್ಷಗಳಾದ್ಮೇಲೆ ತಿಂತಾಯಿದ್ದೀನಿ ಹೇಳಬೇಕು ಅಂದರೆ. ಏನಿಲ್ಲ ಅಂದರೂ ಒಂದು 8 ವರ್ಷ ಆಗಿರ್ಬೋದು ಅನಿಸುತ್ತೆ. ಕಿವಿ ನೋವಾಗಿಲ್ಲೆಲ್ಲ ಊದ್ಕೊಬಿಟ್ಟೈತೆ ಕಣ ಪಾಪ. ಏನು ತಿನ್ನೋಕ್ಕಾನಕ್ಕೋರೆ ಇಲ್ಲಿ ನೋವು ಆಗ್ತೈತೆ. ಕಿವಿ ಹಾಳೋದು, ಕಿವಿ ಕಟ್ತಾ ಯಾವಾಗಲೂ ಆ ಇಟ್ಕೊಂಡು ಏನೋ ಆಗ್ಬಿಟ್ಟೈತೆ. ಇವಾಗ ಕರೆಕ್ಟಾಗಿ 1 ಇಯರ್ ಬ್ಯಾಕ್ ಹಿಂಗೆ ಆಗಿತ್ತು ಪ್ರಾಬ್ಲಮ್. ಮತ್ತೆ ಹೋಗಿ ಅದನ್ನು ಟೆಸ್ಟ್ ಮಾಡಿಸಿ ಏನೋ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಅಂತ ಒಳಗಡೆ, ಏನೋ ಹಾಕಿ ಕ್ಲೀನ್ ಮಾಡಿ ಎಲ್ಲ ಮಾಡಿದರು. ಸೊ ಇವಾಗ ಮತ್ತೆ ಅದನ್ನೇ ಮಾಡ್ಕೊಂಡಿದ್ದೀನಿ ಅನ್ನಿಸ್ತಾಯಿದೆ. ತುಂಬ ಊತ ಬಂದಿದೆ, ಕಿವಿ ನೋವಾಗ್ತಿದೆ. ನೈಟ್ ಬೇರೆ 1 ಗಂಟೆ ನೈಟಲ್ಲಿ ಬಂದಿದ್ದು ರಾತ್ರಿ. ತುಂಬ ಕೋಲ್ಡ್ ಇತ್ತು. ಆ ಕೋಲ್ಡಿಗೂ ಈ ಕಿವಿ ನೋವು ಜಾಸ್ತಿ ಆಗಿಬಿಟ್ಟಿದೆ ಇವತ್ತು. ಮನೆಯಿಂದ ಹೊರಗೆ ಹೋಗಿಲ್ಲ. ಸೊ ಬೆಳಗ್ಗೆಯಿಂದ ನನ್ನ ಗಂಡನ ಪ್ರಾಬ್ಲಮ್ಮು, ಹಂಗಾಗಿ ಹೊರಗಡೆ ಕಾಲಿಟ್ಟಿಲ್ಲ. ನನ್ನ ಗಾಡಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಎಲ್ಲ ಹೋದ್ನೋ ಎತ್ಕೊಂಡು ಏನೋ ಗೊತ್ತಾಯ್ತಲ್ಲ. ಹಳೆ ಗಾಡಿ ರಿಪೇರಿಲಿದೆ ಅಂತ ಗೊತ್ತು, ಹೊಸ ಗಾಡಿನ ಈ ಗಾಡಿ ಫಿಟ್ ಮಾಡ್ಕೊತಿದ್ದೆ ವೀಲ್ ಚೇರ್ಗೆ, ಆ ಗಾಡಿನೇ ಓದ್ಕೊಂಡು ಹೋಗ್ಬಿಟ್ಟವನೆ. ಈಗ ಏನು ಮಾಡಬೇಕೋ ಗೊತ್ತಾಯ್ತಾ ಇಲ್ಲ. ಕಾರ್ಗೆ ಹಾಕ್ಕೊಂಡು ಅದು ಎತ್ಕೊಂಡೋಗಿರೋದು. ಬಂದಿದ್ದರು ಮಾತಾಡೋದಕ್ಕೆ, ಅದು ಸುದ್ದಿ ಆ ಮನೆ ಡೋರ್ ಹಾಕ್ಕೊಂಡಿದ್ದೆ ನಾನು. ಹಂಗಾಗಿ ಕಿಟಕಿಯಲ್ಲೆಲ್ಲ ನೋಡಿ ಏನೂ ಸಿಕ್ಕಿಲ್ಲ ಎತ್ಕೊಂಡು ಹೋಗೋದಕ್ಕೆ, ನನ್ನ ಗಾಡಿನೇ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಈ ಕಿವಿ ನೋವಿಗೆ ನಾನು ಬೆಳಗ್ಗೆಯಿಂದ ಹೊರಗಡೆನೂ ಬರಲಿಲ್ಲ. ಇವ್ರು ಬರ್ತಾರೆ ಅಂತ 1 ಗಂಟೆಗೆ ಮಧ್ಯಾಹ್ನನೂ ಕಾಲ್ ಮಾಡಿದ್ದೆ. ಅವ್ರು ಬಂದರು, ಸುಮ್ಮನೆ ವೀಡಿಯೋ ತಗೊಂಡ್ರು, ಹೋದರು. ಬಂದಾದ್ಮೇಲೆ ಇನ್ನೊಂದು ಸಾರಿ ಫೋನ್ ಮಾಡಿ ಅಂತ. ಇಲ್ಲಿ ಬರೋ ಹೊತ್ತಿಗಾಗಲೇ ಎಸ್ಕೇಪ್ ಆಗ್ತಾನೆ. ಇವನಿಗೆ ಅರ್ಥ ಮೀಟ್ರ್ ಇರೋನು ಇಲ್ಲೇ ನಿಂತ್ಕೊಂಡು ಮಾತಾಡಬೇಕು. ಇಲ್ಲಿ ಬರ್ತಾನೆ, ಅಕ್ಕಪಕ್ಕದವ್ರ ಹತ್ರ ಎಲ್ಲ ಮಾತಾಡ್ತಾನೆ, ಪೊಲೀಸವ್ರು ಕರೆಯೋ ಹೊತ್ತಿಗೆ ಓಡೋಯ್ತಾನೆ. ಇದೇ ನಮ್ಮ ಮೀಟ್ರ್ ತೋರಿಸೋದು. ಇಷ್ಟು ಟಾರ್ಚರ್ ಕೊಡ್ತಿದ್ದಾನೆ ಅಂದರೆ, ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಹೆಂಗಪ್ಪ ಹೋಗೋದು ನನ್ನ ಹೊರಗಡೆ? ಯಾರಿಲ್ಲ, ಏನಿಲ್ಲ. ಗಾಡಿ ಬೇರೆ ಎತ್ಕೊಂಡು ಹೋಗಿದ್ರೆ ಏನು ಮಾಡಬೇಕು ಗೊತ್ತಾಯ್ತಲ್ಲ ನನಗೂ.
ಪೊಲೀಸರು ಬರುತ್ತಾರೆ. ಸೊ ಹಂಗಾಗಿ ಭಯ ಇಲ್ಲ ನನಗೆ. ಏನು ಮಾಡೋದು ಏನು ಕತೆ ಗೊತ್ತಾಗ್ತಿಲ್ಲ. ಅಡುಗೆ ಊಟ ಏನೂ ಮಾಡ್ಕೊಂಡಿಲ್ಲ. ಅಕ್ಕಿ ತರಬೇಕಾಗಿತ್ತು, ಅಕ್ಕಿ ಖಾಲಿಯಾಗಿತ್ತು. ಹಸಿಟ್ಟು ಖಾಲಿಯಾಗಿತ್ತು. ಮನೇಲಿ ಅಕ್ಕಿ ಇಲ್ಲ, ಹಸಿಟ್ಟು ಇಲ್ಲ. ಸಾಂಬಾರು ಪೌಡ್ರು ಖಾಲಿಯಾಗಿತ್ತು. ಅಡುಗೆನೂ ಮಾಡ್ಕೊಂಡಿಲ್ಲ ಇವತ್ತು. ಸ್ವಲ್ಪ ಫುಡ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನದಲ್ಲಿ. ಸ್ವಲ್ಪ ದೋಸೆ, ಆಲೂ ಪರೋಟ ಏನೋ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಹೆಂಗೋ ಅದನ್ನೇ 2 ಟೈಮ್ ಮುಗಿಸಿದ್ದು. ಈ ಟೈಮ್ಗೆ ಒಂದು ಸ್ವಲ್ಪ ಅವ್ರ ಮನೆಯವರು ಸಾಂಬಾರು ಸ್ವಲ್ಪ ರೈಸ್ ಕೊಟ್ಟಿದ್ರು. ಹೆಂಗೋ ಮುಗ್ದೋಯ್ತು. ಇನ್ನು ಬೆಳಿಗ್ಗೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಗಾಡಿ ಇಲ್ಲ ಹೊರಗಡೆ ಹೋಗೋದಕ್ಕೆ. ಕೈ ಮೇನ್ ಇಂಪಾರ್ಟೆಂಟ್ ಅದೇ. ಆ ಗಾಡಿನೇ ಇಲ್ದಂಗೆ ಎತ್ಕೊಂಡು ಹೋಗಿದ್ದೀನಿ. ಏನು ಮಾಡಬೇಕಪ್ಪ ನಾನು? ಯಾರಾದರೂ ಕೇಳೋಕ್ಕೋದ್ರೆ ನಾನು ಬಂದೇ ಇಲ್ಲ ಅಲ್ಲಿ ಅಂತೆಲ್ಲ ಕತೆ ಹೇಳೋದು. ನಮ್ಮ ಮನೆ ಮುಂದೆನೇ ಕ್ಯಾಮ್ರಾ ಇದೆ ಆ ಕಡೆ. ಆ ಕ್ಯಾಮ್ರಾದಿಂದ ಗೊತ್ತಾಗುತ್ತೆ ಗಾಡಿ ಎತ್ಕೊಂಡು ಹೋಗಿರೋದು ಯಾರು ಅಂತ. ಹಾಗಾಗಿ ನೆಕ್ಸ್ಟ್ ಏನು ಮಾಡೋದೋ ಗೊತ್ತಾಗ್ತಿಲ್ಲ.